ನಮಸ್ಕಾರ. ನಾನು ಹರೀಶ್ ಬಾಬು, ವಿಶ್ವಭಾರತಿ ತಂಡದ ಸದಸ್ಯ. ಹಾಗೂ ನಿಮಗೆಲ್ಲರೂ ಗೊತ್ತಿದೆ, ನಾನು ಒಂದಷ್ಟು ಸಮಾಜಮುಖಿ ಕೆಲಸಗಳು ಯಾರು ಮಾಡೋದ್ರೂ ಜೊತೆಗೆ ಕೈ ಜೋಡಿಸುವಂಥ ವಾಡಿಕೆ ನನಗೆ. ಏನೋ ಒಂದು ಪ್ರೀತಿ, ಒಂದು ಆಸೆ ಇರ್ಬೋದು, ಅಷ್ಟು ದೊಡ್ಡ ಮಾತು ಬರಲ್ಲ ನಮಗೆ. ಸೊ ಗಿಡ ನೆಡಬೇಕು ಏಕೆ ಅನ್ನೋದಾದರೆ, ಪ್ರಕೃತಿ ತಾಯಿ ನಮಗೆಲ್ಲವನ್ನೂ ಕೊಟ್ಟಿದೆ. ನಾವು ಪ್ರಕೃತಿ ತಾಯಿಗೆ ಏನಾದರೂ ಕೊಡಬೇಕಲ್ಲ. ಆ ಗಿಡನ ತಗೊಂಡಾಗ ಆ ಗಿಡ ನೆರಳಿಗಾಗಲಿ, ಹಣ್ಣಿಗಾಗಲಿ, ಉಸಿರಾಡೋ ಗಾಳಿಗಾಗಲಿ ಪ್ರತಿಯೊಂದಕ್ಕೂ ನಾವು ಉಪಯೋಗಿಸ್ತೀವಿ. ಮತ್ತು ಮನೆಗೆ ಬಾಗಿಲು ಬೇಕು, ವಿಂಡೋ ಕಿಟಕಿ ಬೇಕು, ಮತ್ತು ಡೆಕೋರೇಷನ್ಸ್ ಏನಾದರೂ ಬೇಕು, ಫರ್ನಿಚರ್ಸ್ ಬೇಕು ಅಂದರೆ ಪ್ರತಿಯೊಂದು ನಾವು ಮರನ ಕರೆದು ಮರದಲ್ಲೇ ಮಾಡ್ತೀವಿ. ಹಾಗಾಗಿ ಒಂದು ಪುಸ್ತಕ ಬೇಕು ಅಂದ್ರೂ ನಾವು ಪೇಪರ್ ಅದನ್ನು ಮತ್ತು ವುಡ್ಡಲ್ಲೇ, ಮರದಿಂದನೇ ಆಗೋಂಥ ಒಂದು ಪ್ರಾಸೆಸ್ಗಳು. ಸೊ ಹಾಗಾಗಿ ನಿಮ್ಗೆ ಏನೇ ಬೇಕು, ಏನೇ ಮಾಡಬೇಕು, ಏನು ತಗೋಬೇಕು ಅಂತಂದ್ರೂ ನಮಗೆ ಮರ ಅನ್ನೋದು ಭಾರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮೆಲ್ಲರೂ ಎಲ್ಲ ಮನುಷ್ಯನಿಗೆ, ನೀವು ಸೊಸೈಟಿಗೆ, ಈ ಪ್ರಕೃತಿಗೆ ಏನಾದರೂ ನೀವು ಕೊಡಬೇಕು ಅಂತಂದರೆ, ನಿಮ್ಮ ಜೀವನದಲ್ಲಿ ನೀವು ಜಸ್ಟ್ ಒಂದು 10 ಗಿಡ, ಒಬ್ಬ ವ್ಯಕ್ತಿ 10 ಗಿಡ ನೆಟ್ಟು ಅದು ಮರ ಆಗೋಷ್ಟವರೆಗೂ ನೀವು ನೋಡಿಕೊಂಡ್ರೆ ನೀವು ಪ್ರಕೃತಿಗೆ ಬಹುದೊಡ್ಡ ಕೊಡುಗೆ ನೀವು ಕೊಟ್ಟಿದ್ದೀರಿ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ನಿಮ್ಮ ಅವಶ್ಯಕತೆಗೆ, ನಿಮ್ಮ ಅವಶ್ಯಕತೆಗೆ ಒಂದು ಮರ ನೀವು ಹೊಡೆದ್ರೂ ಅಷ್ಟೇ, ನಿಮ್ಮಿಂದ 9 ಮರಗಳು ಉಳ್ಕೊಂಡಿರ್ತವೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಮರ ನೀವು ಮನೆಗೆ ಏನಕ್ಕೆ ಯೂಸ್ ಮಾಡಿದ್ದೀರಿ, ಅದಕ್ಕೇನಾದ್ರು ನೀವು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ದರೆ, ಒಂದು ಮರನ 10 ಮರನ ನೀವು, ಒಂದು ವ್ಯಕ್ತಿ 10 ಮರನ ನೀವು ನೆಡಲೇಬೇಕು. ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಕೊಡಿ, ನಿಮ್ಮ ಸ್ನೇಹಿತರಿಗೆ ಮಾಡಿಸಿ, ನೀವೇ 10 ಮರಗಳು ಕೊಡ್ರಿ. ನಮ್ಮ ಹಸಿರೇ ಉಸಿರು ತಂಡದಿಂದ ಶ್ರೀ ಶ್ರೀನಿವಾಸ ಮೂರ್ತಿ ಅವರಾಗಲಿ, ವಿಶ್ವಭಾರತಿಯ ನಮ್ಮ ನಾಯಕರಾದಂಥ ಸುರೇಶ್ ಬಾಬು ಅವರಾಗಲಿ, ನಮ್ಮ ನರೇಂದ್ರ ಅವರಾಗಲಿ, ನಿಮ್ಗೆ ಎಷ್ಟು ಗಿಡಗಳು ಎಷ್ಟು ಬೇಕಾದ್ರೂ ಕೊಡಕ್ಕೆ ನಾವು ಸಿದ್ಧರಿದ್ದೀರಿ. ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ತಲುಪಿಸೋ ಜವಾಬ್ದಾರಿ ನಮ್ಮದು. ನಿಮಗೆ ಸ್ಥಳಾವಕಾಶ ಮಾಡಿಕೊಟ್ರೆ ನಿಮಗೆ ಗಿಡ ನೆಡೋದಕ್ಕೆ ಸಹಕಾರ ನಾವೇ ಮಾಡ್ತೀವಿ ಬಂದು. ಸೊ ನಮಗೆ ನೀವು ಸ್ಥಳಾವಕಾಶ ಮಾಡಿಕೊಡಿ, ನಿಮ್ಮಿಂದ ಒಂದು 10 ಗಿಡಗಳು ಬರಲಿ, ಇನ್ನೂ ಆಕ್ಸಿಜನ್ ಇನ್ನಷ್ಟು ನಮಗೆ ಜಾಸ್ತಿ ಸಿಗೋ ಥರ ಆಗಲಿ. ಮುಂದಿನ ಪೀಳಿಗೆಗೆ ನಾವೇನಪ್ಪ ಕೊಟ್ವಿ ಅಂತಂದರೆ, ಪ್ರಕೃತಿ ತಾಯಿ ನಮ್ಗೆ ಏನು ಕೊಟ್ಟಿದ್ದಾಳೆ, ನಾನು ನಿಮಗೆ ವಾಪಸ್ ಅದೇ ರೀತಿ ನಾವು ಕೊಟ್ಟರೆ ಸಾಕು. ಈಗಾಗಲೇ ಎಲ್ಲ ಕಮರ್ಷಿಯಲ್ ಆಗಿದೆ, ಎಲ್ಲ ಕಡೆ ಮಾಲಿನ್ಯ, ವಾಯು ಮಾಲಿನ್ಯ, ಅದು ಎಲ್ಲ ಕಂಪ್ಲೀಟ್ ಶಬ್ದ ಮಾಲಿನ್ಯ ಎಲ್ಲವೂ ನಾವು ಕೆಡ್ಸಾಕಿದ್ದೀವಿ. ಸೊ ಅದನ್ನ ನಾವು ನಮ್ಮ ಕೈಯಲ್ಲಿ ಕೆಲವೊಂದು ಫಾಸ್ಟಾಗಿ ಬೆಳೀತಿರೋದ್ರಿಂದ ಎಲ್ಲವೂ ನಿಲ್ಸೋಕ್ಕಾಗೋದಿಲ್ಲ. ಸೊ ಇದೆಲ್ಲ ಒಂಥರ ಸ್ಪೀಡ್ ಜನರೇಷನ್, ಸ್ಪೀಡ್ ಹೋಗ್ತಾನೆ ಇರುತ್ತೆ. ಕಾಲಕ್ಕೆ ತಕ್ಕಂಗೆ ನಾವು ಹೋಗ್ತಾನೆ ಇರಬೇಕು. ಶ್ರೀಕೃಷ್ಣ ಹೇಳೋ ಥರ ಪರಿವರ್ತನೆ ಜಗದ ನಿಯಮ, ಆ ಪರಿವರ್ತನೆ ನಾವು ಒಪ್ಕೊಂಡ್ಲೇಬೇಕು, ಹೋಗ್ತಾ ಇರಬೇಕು. ಆದರೆ ನೀವೇನೇ ಪರಿವರ್ತನೆ ಆದ್ರೂ ನಾವು ಆಕ್ಸಿಜನ್ ಮಿಷಿನ್ ಇಟ್ಕೊಂಡು ಮಾಸ್ಕ್ ಹಾಕೊಂಡು ನಾವು ಓಡಾಡೋಕ್ಕಾಗೋದಿಲ್ಲ. ಪ್ರಕೃತಿನ ನಾವು ಕಾಪಾಡ್ಕೊಂಡ್ಲೇಬೇಕು. ನೀವು ಜೀವನದಲ್ಲಿ ಏನಾದರೂ ಮಾಡ್ತೀರಿ ಅಂತಂದರೆ ಗಾಳಿ, ನೀರು, ಈ 2 ಮೂಲನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಮರೆತರೆ ಮುಂದಿನ ಪೀಳಿಗೆ ಇಲ್ಲ. ನಮ್ಮ ಮಕ್ಕಳು ಯಾವ ರೀತಿ ಬೇಕಾದರೂ ಹುಟ್ಬೋದು, ಆರೋಗ್ಯ ಯಾವುದೇ ಸಮಸ್ಯೆ ಬರ್ಬೋದು. ಮುಂದಕ್ಕೆ ಮೊದಲೆಲ್ಲ 150 ವರ್ಷ ಬದುಕೋರು ಅನ್ನೋರು, ಆಮೇಲೆ 100 ವರ್ಷಕ್ಕೆ ಬಂದರೆ ಇವತ್ತೆಲ್ಲ 50 ವರ್ಷ ಬದುಕಿದ್ರೆ 51ನೇ ವರ್ಷ ಅಂದರೆ ಇಟ್ ಇಸ್ ಬೋನಸ್ ಅಂತಾರೆ. ಸೊ ಹಾಗಾಗಿ ನಾವೆಲ್ಲರೂ ಅಟ್ಲೀಸ್ಟ್ ಒಂದು 65-70 ವರ್ಷ ಆರೋಗ್ಯವಾಗಿ ಬದುಕಬೇಕು ಅಂತಂದರೆ ಪ್ರಕೃತಿ ಭಾರಿ ಇಂಪಾರ್ಟೆಂಟು. ಅದರಲ್ಲಿ ಆಕ್ಸಿಜನ್, ಆಮ್ಲಜನಕ ಬಹಳ ಇಂಪಾರ್ಟೆಂಟು. ಆದ್ದರಿಂದ ಎಲ್ಲರೂ ಗಿಡ ನೆಟ್ಟು ಪ್ರಕೃತಿನ ಕಾಪಾಡ್ರಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳೆಯಾಗಿ